ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯ ರಾಶಿಯಾಧಿಪತಿ ಆಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ ಉತ್ತರಾಷಾಢ ನಕ್ಷತ್ರ 2, 3, 4 ಹಾಗೆ ಶ್ರವಣ ನಕ್ಷತ್ರ 4, ಧನಿಷ್ಠ ನಕ್ಷತ್ರ 1, 2 ಪಾದಗಳನ್ನು ಅನ್ವಯಿಸ್ತಕ್ಕಂಥದ್ದೇ ಮಕರ ರಾಶಿ ಆಗಿರುತ್ತೆ. ಮಕರ ರಾಶಿಯವರಿಗೆ 2026ರ ಫಲಾಫಲಗಳನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಗುರುಗ್ರಹ 6ರಿಂದ 7ಕ್ಕೆ ಬರ್ತಾ ಇದೆ. ಹಾಗೆ ಶನಿ ಗ್ರಹ 3ರಲ್ಲಿಯೇ ವರ್ಷ ಪೂರ್ತಿ 3ನೇ ಮನೆಯಲ್ಲೇ ಇರುತ್ತೆ. ಹಾಗೆ ರಾಹುಗ್ರಹ 2ರಿಂದ 1ಕ್ಕೆ ಬರ್ತಾರೆ. ಹಾಗೆ ಕೇತು ಗ್ರಹ 8ರಿಂದ 7ಕ್ಕೆ ಬರ್ತಾ ಇರತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಹಾಗೆ ಈ ಪರಾಭವನಾಮ ಸಂವತ್ಸರ ಮಕರ ರಾಶಿಯವರಿಗೆ ಎಷ್ಟರ ಮಟ್ಟಿಗೆ ಶುಭ, ಎಷ್ಟರ ಮಟ್ಟಿಗೆ ಅಶುಭ ಫಲಗಳನ್ನು ಕೊಡುತ್ತೆ, ಎಷ್ಟರ ಮಟ್ಟಿಗೆ ಅದೃಷ್ಟವಂತ ಕೊಡುತ್ತೆ ಅಂತಕ್ಕಂಥದ್ದನ್ನು ನಾವು ಗುರುವಿನ ಸಂಚಾರದಿಂದ ತಿಳ್ಕೊಬೋದು. ಗುರುಗ್ರಹ 6 ಅಂದರೆ ಷಷ್ಠ ಸ್ಥಾನದಿಂದ ಸಪ್ತಮ ಸ್ಥಾನಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಜೂನ್ 2ನೇ ತಾರೀಕಿನ ನಂತರ ಇವರಿಗೆ ಗುರುಬಲ, ಮಹಾಗುರುಬಲ ಕೂಡ ಬರ್ತಾ ಇರತಕ್ಕಂತಹ ಒಂದು ವರ್ಷ ಕೂಡ ಇದಾಗಿರುತ್ತೆ. ಹಾಗೆಯೇ ನಮ್ಮ ಧರ್ಮ ಗ್ರಂಥಗಳಲ್ಲಿ ಈ ಸಪ್ತಮ ಗುರು ಬಂದಾಗ ಇದರ ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅಂತಕ್ಕಂಥದ್ದನ್ನು ಅವರು ಒಂದು ಶ್ಲೋಕದ ಮುಖೇನ ಏನು ಹೇಳಿದ್ದಾರೆ, ರಾಜದರ್ಶನಂ ಆರೋಗ್ಯಂ ಗಾಂಭೀರ್ಯಂ ಗಾತ್ರ ಪೋಷಣಂ ಅಭೀಷ್ಟ ಕಾರ್ಯ ಸಿದ್ಧಿ ಸಾತ್ ಸಪ್ತಮಂ ಗುರು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ರಾಜದರ್ಶನಂ ಅಂದರೆ ನಮಗೆ ಈ ಕಾಲದಲ್ಲಿ ರಾಜರಿಲ್ಲ, ಅಂದರೆ ಹಿರಿಯರ, ಗುರುಗಳ, ಉನ್ನತ ವ್ಯಕ್ತಿಗಳ ದರ್ಶನ, ಅವರ ಜೊತೆಗೆ ಎಲ್ಲೋ ಒಂದು ಕಡೆ ಕೂಲಂಕುಷವಾದ ಚರ್ಚೆಗಳಾಗ್ತಕ್ಕಂಥದ್ದು, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಗಾಂಭೀರ್ಯ ಇರುತ್ತೆ, ಜೀವನ ತುಂಬ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದನ್ನು ಅವರು ಆ ಒಂದು ಶ್ಲೋಕದ ಮುಖೇನ ಹೇಳಿದ್ದಾರೆ. ಅದರಂತೆ ನಾವು ನೋಡೋಕೆ ಹೋದಾಗ ಗುರು 6ರಿಂದ 7ಕ್ಕೆ ಬರ್ತಾರೆ. ಇನ್ನು ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಆದಾಯ 2 ಇರುತ್ತೆ, ವ್ಯಯ ಸ್ವಲ್ಪ ಜಾಸ್ತಿ ಇರುತ್ತೆ. ವ್ಯಯ ಎಷ್ಟಿರುತ್ತೆ? 6 ಇರುತ್ತೆ. ಇನ್ನು ರಾಜಪೂಜ್ಯ ಗೌರವಗಳು ಇವರಿಗೆ 1 ಇರುತ್ತೆ. ಹಾಗೆ ಇವರಿಗೆ ಅವಮಾನಗಳು ಅಂತಕ್ಕಂಥದ್ದು ಕೂಡ 1 ಇರುತ್ತೆ. ಇದನ್ನೆಲ್ಲವನ್ನು ಗಮನಿಸಿ ನಾವೇನು ನೋಡ್ಕೋಬೋದು, ಇವರಿಗೆ ಇದು ವಿಜಯದ ವರ್ಷ, ಒಂದು ಪಾಪಗಳನ್ನು ಕಳ್ಕೊಳ್ಳೋ ವರ್ಷ, ಕರ್ಮಗಳನ್ನು ಕಳ್ಕೊಳ್ಳೋ ವರ್ಷ. ಎಲ್ಲೋ ಒಂದು ಕಡೆ ನೀವು ನಿಮ್ಮ ಮನಸ್ಸಿಗೆ ತಕ್ಕ ಹಾಗೆ ಪ್ರಾಯಶ್ಚಿತ್ಯ ಮಾಡ್ಕೊಳ್ತಕ್ಕಂಥ ವರ್ಷ ಕೂಡ ಈ ಒಂದು ಮಕರ ರಾಶಿಯವರಿಗಾಗಿರುತ್ತೆ. ಇನ್ನು ಮಕರ ರಾಶಿಯವರಿಗೆ ಆರ್ಥಿಕವಾಗಿ ನೋಡೋಕ್ಕೆ ಹೋದಾಗ ಪ್ರಥಮವಾಗಿ ಈ ಒಂದು ಪ್ರಾರಂಭಿಕ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್ ತನಕ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸಣ್ಣ ಪುಟ್ಟ ಒಂದು ನಿಧಾನಗಳಿರ್ಬೋದು, ಎಲ್ಲೋ ಒಂದು ಕಡೆ ದೋಷಗಳಿರ್ಬೋದು, ಅಡೆತಡೆಗಳಿರ್ತಕ್ಕಂಥದ್ದಿರುತ್ತೆ. ತದನಂತರ ನಿಮಗೆ ವರ್ಷ ಪೂರ್ತಿ ಅದೃಷ್ಟವೇ ಅದೃಷ್ಟ ಆಗಿರುತ್ತೆ. ಮಾನಸಿಕವಾಗಿ ಯಾತನೆಗಳಿಂದ ಮುಕ್ತರಾಗ್ತೀರಾ. ಹಾಗೆಯೇ ಆರ್ಥಿಕವಾಗಿ ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು ಪರಿವರ್ತನೆಯ ಕಾಲ ಅಂತ ಹೇಳುತ್ತೆ. ಯಾವುದೋ ಒಂದು ಮನೆಯಲ್ಲಿ ಯಾವುದೋ ಒಂದು ಅದೃಷ್ಟ ಏಕಾಏಕಿಯಾಗಿ ಒಂದು ಆಕಸ್ಮಿಕವಾಗಿ ನಿಮಗೆ ಆ ಅದೃಷ್ಟ ನಿಮ್ಮ ಮಡದಿಯ ಕಡೆಯಿಂದ ಇರ್ಬೋದು, ಅಥವಾ ನಿಮ್ಮ ಕಡೆಯಿಂದ ಇರ್ಬೋದು, ಅಥವಾ ಹಳೆಯ ಪ್ರಯತ್ನ, ಯಾವುದೋ ಹಳೆಯ ಪ್ರಯತ್ನ, ಪೂರ್ವಿಕರ ಆಸ್ತಿಯ ವಿಚಾರದ ಇರ್ಬೋದು, ಅದರಿಂದ ನಿಮಗೆ ಅದೃಷ್ಟ ಕೂಡಿ ಬರ್ತಕ್ಕಂತಾಗಿರುತ್ತೆ. 3ರ ಶನಿ ಅಂದರೆ ಅತ್ಯಂತ ಅದೃಷ್ಟ. ಯಾವಾಗಲೂ ಅಷ್ಟೇ, 3ರ ಶನಿ ಅಂದರೆ ನಿಮಗೆ ನಿಮ್ಮ ಸ್ಥಾನವನ್ನು ಎಲ್ಲಿಗೆ ಆಕಾಶಕ್ಕೆ ತಗೊಂಡೋಗುತ್ತೆ. ನಿಮ್ಮ ಸ್ಥಾನ ಭೂಮಿ ಮೇಲಿದ್ದರೆ ಆಕಾಶಕ್ಕೆ ತಗೊಂಡೋಗುತ್ತೆ. ವೃತ್ತಿಯಲ್ಲಿ ಚೆನ್ನಾಗಿರುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗ್ತಕ್ಕಂಥದ್ದು, ವ್ಯಾಪಾರಸ್ಥರು ಒಳ್ಳೆಯದಾಗ್ತಕ್ಕಂಥದ್ದು, ಒಳ್ಳೆಯ ಮಾರಾಟ, ಒಳ್ಳೆಯ ಸ್ಥಿರವಾದ ವ್ಯಾಪಾರದ ಸ್ಥಳವನ್ನು ಹುಡ್ಕೊಳ್ತೀರಾ. ಹಾಗೆ ತಂತ್ರಜ್ಞಾನದಲ್ಲಿರ್ತಕ್ಕಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಹು 2ರಿಂದ ಜನ್ಮಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಅದು ಈ ಒಂದು ವರ್ಷದ ಕಡೆಯ ಭಾಗದಲ್ಲಿ ಆಗಿರೋದ್ರಿಂದ ಅದಕ್ಕೇನಷ್ಟು ಟೆನ್ಷನ್ ಇಲ್ಲ. ಇನ್ನು 2ನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನೇರ ನಿಷ್ಠೂರವಾಗಿ ಮಾತಾಡಕ್ಕೆ ಹೋಗ್ತಾ ಇರ್ತೀರಾ. ಆದರೂ ಕೂಡ ಒಂದು ಸೌಮ್ಯತೆಯನ್ನು ವೃದ್ಧಿ ಮಾಡ್ಕೋಬೇಕು. ಸಾಲ ಪಾವತಿ ಆಗುತ್ತೆ, ಕಟ್ಟಡ ಯೋಗ ಇದೆ, ರೋಗ ರುಜಿನಗಳಿಂದ ಮುಕ್ತರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು 7ರ ಗುರು ಬಂದಾಗ ಇದಕ್ಕೆ ಹಂಸ ಯೋಗ ಅಂತ ಕರಿತೀವಿ. ಹಂಸ ಯೋಗ ಇರ್ತಕ್ಕಂಥದ್ದು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಹಣಕಾಸಿನ ವಿಷಯದಲ್ಲಿ ಒಳ್ಳೆಯದಾಗುತ್ತೆ. ಐಷಾರಾಮಿ ಜೀವನವನ್ನು ನಡೆಸ್ತೀರಾ. ಮನರಂಜನೆಗಾಗಿ ದುಡ್ಡು ಖರ್ಚು ಮಾಡ್ತೀರಾ. ಮಕ್ಕಳಿಗಾಗಿ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಮಡದಿಯ ಉದ್ಯೋಗದಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು. ಹಾಗೆಯೇ ಈ ಒಂದು ರಾಶಿಯವರಿಗೆ ಕಾನೂನು ವಿಷಯಗಳಲ್ಲಿ ಜಯ ಆಗ್ತಕ್ಕಂಥದ್ದು. ಹಾಗೆ ರಾಹು ಕೇತುಗಳ ಒಂದೇ ಲೈನಲ್ಲಿ ಬಂದಂತಹ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಕುಟುಂಬದಲ್ಲಿ ಯಾರಿಗೋ ಒಬ್ಬರಿಗೆ ಅನಾರೋಗ್ಯ ಕಾಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಹಾಗೆ ಮಕರ ರಾಶಿಯವರು ಪೊಲೀಸ್ ಇಲಾಖೆಯಲ್ಲಿರ್ತಕ್ಕಂಥವರು, ಹಾಗೆ ವಿದ್ಯಾ ಇಲಾಖೆಯಲ್ಲಿರ್ತಕ್ಕಂಥವರು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ, ಕೃಷಿ ಮಾಡ್ತಕ್ಕಂಥವ್ರಿಗೆ, ಹಾಗೆ ಇಂಟೆಲಿಜೆನ್ಸಲ್ಲಿರ್ತಕ್ಕಂಥವ್ರಿಗೆ,
ಟ್ರಾಫಿಕ್ ಪೊಲೀಸ್ ಇರ್ತಕ್ಕಂಥವ್ರಿಗೆಲ್ಲ ಈ ವರ್ಷ ಅದೃಷ್ಟವೇ ಅದೃಷ್ಟ, ಒಳ್ಳೆಯ ಅದೃಷ್ಟ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಮಕ್ಕಳಿಗೆ ಉದ್ಯೋಗ ಸಿಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲೂ ಕೂಡ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅಣ್ಣ ತಮ್ಮಂದಿರ ಅಗಲಿಕೆ ಅಥವಾ ಅವರ ಅನಾರೋಗ್ಯ ಕೂಡ ಕಾಡ್ತಕ್ಕಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಆಕಸ್ಮಿಕ ಧನಲಾಭ, ಹಾಗೆ ರಾಜಕೀಯ ವ್ಯಕ್ತಿಗಳಿಗೆ ಭಾಳಷ್ಟು ಶುಭ ಇರತಕ್ಕಂಥ ವರ್ಷ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಮಕರ ರಾಶಿಯವರು ವೆಪನ್ಸ್ ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಜಾಗೃತಿಯಾಗಿ ಇರಬೇಕಾಗಿರುತ್ತೆ. ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಾಹನ ಯೋಗ ಈ ವರ್ಷ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಹಾಗೆ ನೀವು ಕಟ್ಟಡವನ್ನು ಕೂಡ ಈ ವರ್ಷದಲ್ಲಿ ಯಾವುದೋ ಒಂದು ಫಾರ್ಮ್ ಹೌಸ್ ಇರ್ಬೋದು ಅಥವಾ ಯಾವುದೋ ಒಂದು ಕಟ್ಟಡವನ್ನು ಕೂಡ ಕಟ್ತಕ್ಕಂಥ ಯೋಗ ಸಹ ಈ ವರ್ಷದಲ್ಲಿ ಇರ್ತಕ್ಕಂಥದ್ದು. ಪಾಲುದಾರಿಕೆಯಿಂದ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಬಂಧುಗಳಿಗೆ ಸಹಾಯ ಮಾಡ್ತಕ್ಕಂಥ ಸಾಧ್ಯತೆ ಮಕರ ರಾಶಿಯವರಿಗೆ, ಬಂಧುಗಳಿಗೆ ಏನೋ ಕಷ್ಟದಲ್ಲಿರ್ತಕ್ಕಂಥ ಬಂಧುಗಳಿಗೆ ಸಹಾಯ ಮಾಡ್ತಕ್ಕಂಥ ಯೋಗ ಕೂಡ ಇರುತ್ತೆ. ರಾಜಕೀಯವಾಗಿ ಪ್ರಗತಿ ಇರುತ್ತೆ. ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯನೇ ನಿಮಗೆ ಈ ವರ್ಷದ ಬಂಡವಾಳ ಆಗಿರುತ್ತೆ. ವೃತ್ತಿಯಲ್ಲಿ ಯಶಸ್ಸಿರುತ್ತೆ. ಧರ್ಮ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಹಾಗೆ ರೈತರಿಗೆ ಈ ವರ್ಷ ಅಂದರೆ ಜೂನ್ ಜುಲೈ ನಂತರ ಸಾಕಷ್ಟು ಅದೃಷ್ಟ ಯೋಗ ಕೂಡ ಕೂಡಿ ಬಂದಿರತಕ್ಕಂಥದ್ದು. ಮಹಿಳೆಯರಿಗೆ ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ. ಇಷ್ಟು ದಿವಸ ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿದ್ದಂತಹ ಮಹಿಳೆ ಉದ್ಯೋಗದ ಕಡೆ ಆಕಾಂಕ್ಷಿಯಾಗಿ ಉದ್ಯೋಗವನ್ನು ಪಡಿತಕ್ಕಂಥ ಯೋಗ ಈ ಮಕರ ರಾಶಿಯವರಿಗಿರುತ್ತೆ. ಆಕಸ್ಮಿಕ ಧನಯೋಗ, ರಾಜಕೀಯ ಸ್ಥಾನಮಾನ, ಸ್ವಲ್ಪ ಈ ವರ್ಷ ಹಲ್ಲುಗಳ ತೊಂದರೆ, ಒಸಡುಗಳ ತೊಂದರೆ, ಗಂಟಲಿ ನೋವಿನ ತೊಂದರೆಗಳು ಕೆಲವೊಂದಷ್ಟು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮಕರ ರಾಶಿಯ ಸಂಶೋಧಕರಿಗೆ, ಇನ್ವೆಂಟರ್ಸ್ ಅಂತ, ಸೈಂಟಿಸ್ಟ್ ಇರ್ಬೋದು, ಇನ್ವೆಂಟರ್ಸ್ ಇಂಥವ್ರಿಗೆಲ್ಲ ಬಹಳಷ್ಟು ಪೂರ್ಣ ಅವಕಾಶಗಳು ಸಿಗ್ತಕ್ಕಂಥ ಯೋಗ. ರಾಜಕೀಯ ಯೋಗ ತುಂಬ ಚೆನ್ನಾಗಿದೆ. ಹೈಯರ್ ಕೋರ್ಸ್ ಯಾವುದೋ PhD ಮಾಡ್ತಾ ಇದ್ದೀರಾ, IAS ಮಾಡ್ತಾ ಇದ್ದೀರಾ, KAS ಮಾಡ್ತಾ ಇದ್ದೀರಾ, ಪ್ರಗತಿ ಇರುತ್ತೆ, ಪರಿಪೂರ್ಣ ಇರುತ್ತೆ. ಅಡ್ಡಿ ಆತಂಕಗಳೆಲ್ಲವೂ ಕೂಡ ತೊಲಗಿ ಕೋರ್ಸು ಕೂಡ ಕಂಪ್ಲೀಟ್ ಮಾಡ್ತೀರಾ. ಇನ್ನು ಮನೆ ಹೊಲದ ವಿಚಾರದಲ್ಲೂ ಕೂಡ ಹೆಚ್ಚು ಗಮನ ಕೊಡ್ತಕ್ಕಂಥ, ಅಂದರೆ ಖರೀದಿ ಮಾಡಿಕೊಳ್ಳೋ ಯೋಗ ಸಹ ಈ ಒಂದು ಮಕರ ರಾಶಿಯವರಿಗಿರುತ್ತೆ. ಇನ್ನು ಮಹಿಳೆಯರಿಗೆ ಹಣಕಾಸಿನ ವಿಚಾರಗಳಲ್ಲಿ ಅತಿಯಾದ ಸಾಲ ಕೂಡ ನಿಮಗೆ ಕಂಟಕ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥದ್ದು. ಹಾಗೆ ಗಂಡ ಹೆಂಡತಿಯರ ಮಧ್ಯೆ ಒಂದಷ್ಟು ಸಣ್ಣ ಪುಟ್ಟ ಕಲಹಗಳು ಕೂಡ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದರೆ ಅದು ಲಾಸ್ಟ್ಗೆ ಡೈವರ್ಸ್ ಮಟ್ಟಕ್ಕೆ ಹೋಗಿ ಎಲ್ಲೋ ಒಂದು ಕಡೆ ಸಾಮರಸ್ಯದಿಂದ ಮತ್ತೆ ಅದನ್ನು ಪರಿಶೀಲನೆ ಮಾಡಿಕೊಂಡು ಅದನ್ನು ಒಂದಾಗ್ತಕ್ಕಂಥ ಯೋಗ ಸಹ ಈ ಒಂದು ಮಕರ ರಾಶಿಯವರಿಗೆ ಇರುತ್ತೆ. ಈ ರಾಶಿಯವರು ಸಾಧ್ಯವಾದಷ್ಟು ಸಂಜೆಯ ಒಂದು ಪ್ರಯಾಣಗಳು, ರಾತ್ರಿಯ ಡ್ರೈವಿಂಗ್ಗಳು ಒಂದಷ್ಟು ಇವರಿಗೆ ಅಷ್ಟು ಶುಭ ಕೂಡ ಅಲ್ಲ. ಒಂದಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ವಿದೇಶದಲ್ಲಿ ಕೆಲವರಿಗೆ ಗ್ರೀನ್ ಕಾರ್ಡ್ ಇರ್ಬೋದು ಅಥವಾ ಸುಸ್ಥಿರತೆಯನ್ನು ಪಡೀತಕ್ಕಂಥ ಯೋಗ ಸಹ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಸ್ವಲ್ಪ ಸುಸ್ಥಿರತೆಯನ್ನು ಪಡೆದು ಎಲ್ಲೋ ಒಂದು ಕಡೆ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಅತಿ ಹೆಚ್ಚಿರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಏನು ಮಾಡಬಾರ್ದು, ನೀವು ಶಿಸ್ತಿನ ಜೀವನವನ್ನು ನಡೆಸ್ಕೊಂಡೋಗಿ ಮದುವೆ ಅಥವಾ ಸಮಾರಂಭಗಳಿರ್ಬೋದು, ಸಹಾಯ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಸಹಾಯ ಮಾಡೋದ್ರಿಂದ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಸ್ತಿಯ ವಿಚಾರದಲ್ಲೂ ಕೂಡ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಈ ರಾಶಿಯವರು, ಮಕರ ರಾಶಿಯವರು ದೇಹಾರೋಗ್ಯದ ಬಗ್ಗೆ ಒಂದಷ್ಟು ಗಮನವನ್ನು ಕೊಡಬೇಕು. ನಿರ್ಲಕ್ಷ್ಯತನ ಬೇಡ. ನಿರ್ಲಕ್ಷ್ಯತನ ಮಾಡ್ಕೊಂಡು ಹೋದಾಗ ಆರೋಗ್ಯದ ಎಲ್ಲೋ ಒಂದು ಕಡೆ ಆರೋಗ್ಯ ಹಾಗೆಯೇ ಹೆಚ್ಚು ನಿಮಗೆ ಕಂಟಕ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಸಮಾಧಾನವಾಗಿ ಹೋಗಬೇಕಾಗಿರುತ್ತೆ. ಹಠದ ಸ್ವಭಾವ ಈ ರಾಶಿಯವರಿಗೆ ಈ ವರ್ಷ ಸಮಂಜಸ, ಶುಭ ಕೂಡ ಅಲ್ಲ. ಹಾಗೆ ದೇವತಾ ಕಾರ್ಯಗಳಲ್ಲೂ ಕೂಡ ಭಾಗಿಯಾಗ್ತೀರಾ. ಬಡ್ಡಿ ವ್ಯವಹಾರ, ಹಣಕಾಸಿನ ವಿಚಾರಗಳಲ್ಲಿ ಮಕರ ರಾಶಿಯವರು ಸ್ವಲ್ಪ ಜಾಗೃತಿಯಾಗಿರಬೇಕು. ಅತಿಯಾದ ಆಸೆಗೆ ಹೋಗಿ ಹಣ ಕಳ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಯಶಸ್ಸು, ಕೀರ್ತಿ, ಪ್ರತಿಷ್ಠೆಗಳನ್ನು ನೀವು ಸಮಾಧಾನ ಚಿತ್ತದಿಂದ ಮನಸ್ಸಿನಲ್ಲಿ ತಗೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ವಿವಾಹ ವಿಷಯಗಳಲ್ಲಿ, ಮಕ್ಕಳ ವಿವಾಹ ವಿಷಯಗಳಲ್ಲಿ ಸುಮ್ಮನೆ ಅತಿಯಾಗಿ ತೋರಿಸ್ಕೊಂಡು ಅಥವಾ ದುಂದು ವೆಚ್ಚ ಮಾಡೋಕ್ಕೆ ಹೋದಾಗ ಈ ರಾಶಿಯವರಿಗೆ ಸ್ವಲ್ಪ ಸಾಲಕ್ಕೂ ಸಿಕ್ಕಾಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಸ್ವಲ್ಪ ಹೊಟ್ಟೆಗೆ, ಅಂದರೆ ಈಗಾಗಲೇ ಹಲ್ಲಿನ ತೊಂದರೆ ಜೊತೆಗೆ ವರ್ಷದ ಕಡೆಯ ಭಾಗದಲ್ಲಿ ಒಂದಷ್ಟು
ಬಿ ಪಿ ಅಥವಾ ಶುಗರ್ ಏನಾದರೂ ಇದ್ದರೆ ಅದರಲ್ಲೂ ಕೂಡ ಹೆಚ್ಚು ಗಮನವನ್ನು ಕೊಡಬೇಕಾಗಿರುತ್ತೆ. ಜೊತೆಗೆ ಈ ರಾಶಿಯವರಿಗೆ ಸಂತಾನ ಯೋಗ ಕೂಡ ತುಂಬ ಚೆನ್ನಾಗಿದೆ, ರಾಜಕೀಯ ಯೋಗ ಚೆನ್ನಾಗಿದೆ, ಮಹಿಳೆಯರಿಗೆ ಉದ್ಯೋಗದಲ್ಲಿ ಒಂದಷ್ಟು ಪರಿವರ್ತನೆ ಆಗೋ ಜೊತೆಗೆ ಸ್ಥಾನ ಪಲ್ಲಟ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಈ ರಾಶಿಯವರಿಗೆ ಈ ವರ್ಷದಲ್ಲಿರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಕಟ್ಟಡವನ್ನು ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನೋಡೋಕೆ ಹೋದಾಗ ಹಣ ಆಟೋಮೆಟಿಕ್ಕಾಗಿ ನಿಮಗೆ ಅದೃಷ್ಟ ಕೂಡ ಈ ವರ್ಷದಲ್ಲಿ ಕೂಡಿ ಬಂದಿರತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮಕ್ಕಳಿಂದ ಕೂಡ ಶುಭ ಆಗುತ್ತೆ. ಏನು ಪರಿಹಾರ ಮಾಡಬೇಕು ಈ ವರ್ಷದಲ್ಲಿ? ಸಾಧ್ಯವಾದಷ್ಟು ಹನುಮನ ಜಪ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನ ಸ್ತೋತ್ರ ಹೇಳ್ಕೊಳ್ಳೋದು, ಸುಬ್ರಹ್ಮಣ್ಯನ ಮಂತ್ರ ಹೇಳ್ಕೊಳ್ಳೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರ್ತಕ್ಕಂಥದ್ದು. ನಾಗಾರಾಧನೆ ಮಾಡ್ಕೊಳ್ಳೋದು, ನಾಗ ಕ್ಷೇತ್ರಗಳನ್ನು ಭೇಟಿ ಮಾಡ್ಕೊಳ್ಳೋದು, ಸುಬ್ರಹ್ಮಣ್ಯನ ಸ್ತೋತ್ರ ಓಂ ಶರವಣ ಭವಾಯ ನಮಃ ಅಥವಾ ಏನೇ ಸುಬ್ರಹ್ಮಣ್ಯನ ಸ್ತೋತ್ರ ಹೇಳ್ಕೊಳ್ಳೋದು, ಷಷ್ಠಿ ತಿಥಿ ಇದ್ದಾಗ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ವರ್ಷದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರಗಳನ್ನು ದರ್ಶನ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಇಟ್ಕೊಳ್ಳೋದು, ಪ್ರದೋಷ ಪೂಜೆ. ಹಾಗೆಯೇ ಯಾರಿಗಾದರೂ ಕನ್ನಡಕಗಳನ್ನು ದಾನ, ಈ ವರ್ಷದಲ್ಲಿ ಒಂದು 5 ಜನಕ್ಕೆ ಕನ್ನಡಕ ದಾನ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ. ಓಂ ಶರವಣ ಭವ ಆಗಲಿ, ಅನಂತಂ ವಾಸಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತ್ರರಾಷ್ಟ್ರಂ ತಕ್ಷಕಂ ಕಾಲಿಯಂ ತಥಾ ಈ ಮಂತ್ರವನ್ನು ನವನಾಗ ಸ್ತೋತ್ರ ಹೇಳ್ಕೊಳ್ಳಿ. 4 ಮತ್ತು 7 ಅದೃಷ್ಟದ ಒಂದು ಸಂಖ್ಯೆಗಳಾಗಿರುತ್ತೆ. ಸಾಧ್ಯವಾದಷ್ಟು ಕಪ್ಪು ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಬಳಸ್ಕೊಂಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ, ಬಹಳಷ್ಟು ಶುಭ ಆಗುತ್ತೆ. ವರ್ಷದಲ್ಲಿ ಭಾಳಷ್ಟು ಅದೃಷ್ಟ ಕೂಡ 2026ರಲ್ಲಿ ಮಕರ ರಾಶಿಯವರಿಗಿದೆ. ತುಂಬಾ ಒಳ್ಳೆಯದಾಗ್ತಕ್ಕಂಥ ಕಾಲ ಕೂಡ ಈ ವರ್ಷ ಆಗಿದೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯ ರಾಶಾಧಿಪತಿ ಆಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 2026ರ ಫಲಾಫಲಗಳನ್ನು ನಾವು ಅವಲೋಕನೆ ಮಾಡೋಕ್ಕೆ ಹೋದಾಗ ಕುಂಭರಾಶಿಯವರಿಗೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವಭಾದ್ರ, ಧನಿಷ್ಠ 3, 4, ಶತಭಿಷ 4, ಹಾಗೆ ಪೂರ್ವಭಾದ್ರ 1, 2, 3ರ ಪಾದಗಳನ್ನು ಒಳಗೊಂಡಿರ್ತಕ್ಕಂಥದ್ದೇ ಕುಂಭರಾಶಿ. ಇನ್ನು ಕುಂಭರಾಶಿಯವರಿಗೆ ಈ 2026ರಲ್ಲಿ ಗುರು 5ರಿಂದ 4ಕ್ಕೆ, ಶನಿ 2ರಲ್ಲಿ ದ್ವಿತೀಯದಲ್ಲಿ, ಹಾಗೆ ರಾಹು 1ರಿಂದ 12ಕ್ಕೆ, ಕೇತು 7ರಿಂದ 6ರಲ್ಲಿ ಸಂಚಾರವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಒಂದು 2026ರಲ್ಲಿ ಗುರುಗ್ರಹ 5ರಿಂದ 6ಕ್ಕೆ ಅಂದರೆ ಪಂಚಮದಿಂದ ಷಷ್ಠಕ್ಕೆ ಹೋಗ್ತಾ ಇರತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ನಮಗೆ ಒಂದು ವಿಶೇಷವಾದ ಶ್ಲೋಕವನ್ನು ಧರ್ಮ ಗ್ರಂಥಗಳ ಮುಖೇನ ನಾವು ನೋಡಿದಾಗ ಅದೇನು ಹೇಳುತ್ತೆ? ದಾರಾಪುತ್ರ ವಿರೋಧಂಚ ಸ್ವಜನೈ ಕಲಹಂ ಸದಾ ಪ್ರಾಣಚೋರಾಗ್ನಿ ಭೀತಿಶ್ಚ ಷಷ್ಠ ಗುರು. 6ರ ಗುರು ಏನು ಹೇಳುತ್ತೆ? ನಮಗೆ ಸ್ವಜನರಿಂದನೇ ದೋಷಗಳಾಗ್ಬೋದು, ಹಾಗೆಯೇ ಜೊತೆಗೆ ಕೆಲವು ವಿರೋಧಗಳು, ಸ್ವಂತ ಮಕ್ಕಳ ವಿರೋಧ ಮಾಡ್ತಕ್ಕಂಥ ಸಾಧ್ಯತೆ ಸಹ ಈ ಒಂದು ಷಷ್ಠ ಗುರು ಇಂದ ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತಕ್ಕಂಥ ಆ ಶ್ಲೋಕ ಹೇಳುತ್ತೆ. ಇನ್ನು 2026ರಲ್ಲಿ ಜೂನ್ 2ರ ನಂತರ ಗುರು ಬದಲಾವಣೆ, ಅದರೊಂದಿಗೆ ನಮಗೆ ವರ್ಷ ಪೂರ್ತಿಯನ್ನು ಅವಲೋಕನೆ ಮಾಡೋಕ್ಕೋದಾಗ ಆರ್ಥಿಕವಾಗಿ ಇವರಿಗೆ ಈಗಾಗಲೇ ಲಾಸ್ಟ್ ಎಕ್ಸಾಮ್ ಅಂತ ಕರಿತೀವಿ, ಕಡೆಯ ಪರೀಕ್ಷೆ, ಅದರ ಜೊತೆಗೆ ಅಂತಿಮ ಪರೀಕ್ಷೆ. ಯಾಕೆ ಅಂತಿಮ ಪರೀಕ್ಷೆ? ಇವರಿಗೆ 7.5 ಕಡೆಯ ಭಾಗ ನಡೀತಾ ಇದೆ, ಅಂತಿಮ ಪರೀಕ್ಷೆ 7.5 ಆದರೂ ಗ್ರೇಟು. ಕುಂಭರಾಶಿಯವರು ನಿಜವಾಗ್ಲೂ ಹೇಳಬೇಕು ಅಂದರೆ ತುಂಬ ಅದೃಷ್ಟವಂತರು ಅಂತ ಹೇಳ್ಬೋದು, ಸಾಧಕರು ಅಂತ ಹೇಳ್ಬೋದು, ಹಠವಾದಿಗಳು ಅಂತ ಹೇಳ್ಬೋದು. ಮಾನಸಿಕವಾಗಿ ಅವರು ಸೈಲೆಂಟಾಗಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಕೂಡ ಜಯಿಸ್ಕೊಳ್ಳೋ ಶಕ್ತಿ ಕೂಡ ಇರುತ್ತೆ, ತಾಳ್ಮೆ ಕೂಡ ಈ ರಾಶಿಯವರಿಗೆ ಅದು ದೈವದತ್ವವಾಗಿ ಬಂದಿರುತ್ತೆ. ಇನ್ನು ಕುಂಭರಾಶಿಯವರಿಗೆ 2ರಲ್ಲಿ ಶನಿ, ಸ್ವಲ್ಪ ನೇರ ಮಾತು ಹೇಳ್ತೀರಾ, ಮಾತಲ್ಲಿ ಹೈಡಿಂಗ್ ಇರೋದಿಲ್ಲ. ಆಮೇಲೆ ನೀವು ಕೊಡೋ ಅದೃಷ್ಟ ನಮಗೆ ಬೇಡವೇ ಬೇಡ, ಆದರೆ ನಿಜಾಂಶವನ್ನು ಹೇಳ್ತೀವಿ ಅಂತಕ್ಕಂಥ ಹಠತನ ಇರುತ್ತೆ. ಈ ವರ್ಷದಲ್ಲಿ ಆದಾಯದಲ್ಲಿ ಏರಿಕೆ ಆಗುತ್ತೆ, ಕೆಲಸ ಕಾರ್ಯಗಳು ಶುಭ ಆಗುತ್ತೆ, ವೃತ್ತಿಯಲ್ಲಿ ಭಾಳಷ್ಟು ವಿಸ್ತರಣೆ ಆಗ್ತಕ್ಕಂಥ ಯೋಗ ಸಹ ಕುಂಭರಾಶಿಯವರಿಗಿರುತ್ತೆ. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಿಂದ, ಶುಭ ಕಾರ್ಯಗಳಿಂದ ಮನೆಯಲ್ಲಿ ಸ್ವಲ್ಪ ಕೀರ್ತಿ ಪ್ರತಿಷ್ಠೆ ಅಥವಾ ಮನೆಗೆ ಶೋಭೆ ಬರ್ತಕ್ಕಂಥದ್ದು, ರಾಜಕೀಯವಾಗಿ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮ್ಮ ಪರ್ಸ್ನಲ್ ವಿಷಯ, ನಿಮ್ಮ ಮನೆಯ ವಿಷಯ, ನಿಮ್ಮ ಆದಾಯದ ವಿಷಯ, ನಿಮ್ಮ ಆದಾಯದ ಮೂಲಗಳು ಅಥವಾ ನೀವು ನಡ್ಕೊಳ್ಳೋ ರೀತಿ ಎಲ್ಲವನ್ನೂ ಕೂಡ ಯಾರೋ ಒಬ್ಬರು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಲೀಕೇಜ್ಗೆ ಪ್ರಾಶಸ್ತ್ಯವನ್ನು ಕೊಡಬೇಡಿ, ಸ್ವಲ್ಪ ಸೀಕ್ರೆಟಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕೆಂದರೆ ನಿಮಗೆ ಹಿತಶತ್ರುಗಳ ಕಾಟ ಈ ವರ್ಷದಲ್ಲಿ ಇದೆ. ಆದಾಯದಲ್ಲಿ ಏರಿಕೆ, ಅದೃಷ್ಟ ಇರುತ್ತೆ, ಆದರೂ ಕೂಡ ಮಾನಹಾನಿ ಅಂತೂ ಕೂಡ ಈ ವರ್ಷದಲ್ಲಿ ತೋರಿಸ್ಕೊಳ್ತಕ್ಕಂಥದ್ದು. ಇನ್ನು ಗುರು ಸಂಚಾರವನ್ನು, ಪಂಚಮ ಗುರು ಅಂತ ಹೇಳಿದ್ರೆ ಈಗಾಗಲೇ ಗುರುಬಲ ಇದ್ದಂಥದ್ದು,
ಆದರೂ ಕೂಡ ನಾವು ಷಷ್ಠಕ್ಕೆ ಗುರು ಬಂದಾಗ ಇಲ್ಲಿ ಏನು ಹೇಳ್ತೀವಿ, ಅದರ ಲೆಕ್ಕಾಚಾರ ಅಥವಾ ಪಂಚಮ ಗುರುವಿನಲ್ಲಿ ಆಕಸ್ಮಿಕ ಅದೃಷ್ಟ, ಆಕಸ್ಮಿಕ ಧನಯೋಗ, ಅದೃಷ್ಟ ಕೂಡಿ ಬಂದಿರತಕ್ಕಂಥದ್ದು, ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡ್ತಾ ಇರ್ತಕ್ಕಂಥ ಸಂದರ್ಭಕ್ಕೆ ಅನುಸಾರವಾಗಿ ಬಂಧುಗಳೆಲ್ಲರೂ ಕೂಡ ನಿಮ್ಮನ್ನು ದೇವ್ರ ಥರ ನೋಡ್ತಾ ಇರ್ತಾರೆ. ಎಲ್ಲರೂ ಗೌರವ ಕೀರ್ತಿ ಪ್ರತಿಷ್ಠೆಗಳನ್ನು ನಿಮಗೆ ಹಂಚ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ಮನ್ನಣೆಗಳು ಸಿಗುತ್ತೆ, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತೀರಾ, ಸಾಕಷ್ಟು ಪ್ರಶಸ್ತಿಗಳು ಬರುತ್ತೆ, ಅದ್ರ ಜೊತೆಗೆ ಗೌರವಕ್ಕೂ ಕೂಡ ಪಾತ್ರರಾಗ್ತೀರಾ. ಆದರೆ ಜನ್ಮ ಗುರು ಇದ್ದಾನೆ, ಆ ಜನ್ಮ ಗುರುವಿನ ಲೆಕ್ಕಾಚಾರದಲ್ಲಿ ನಾವು ನೋಡೋಕ್ಕೆ ಹೋದಾಗ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಾಗ್ಬೋದು. ಅದರ ಜೊತೆಗೆ ಒಂದಷ್ಟು ತುಂಬ ಬೇಕಾದ ಜನ ಸಕಾಲದಲ್ಲಿ ನಿಮಗೆ ಕೈ ಕೊಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ವ್ಯಾಪಾರಸ್ಥರಿಗಾಗ್ಬೋದು, ಉದ್ಯೋಗಸ್ಥರಿಗಾಗ್ಬೋದು, ಸರ್ಕಾರಿ ನೌಕರರಿಗಾಗ್ಬೋದು, ಖಾಸಗಿ ಉದ್ಯೋಗಸ್ಥರಿಗಾಗ್ಬೋದು. ಇವರೆಲ್ಲರೂ ಕೂಡ ವ್ಯಾಪಾರದ ವಿಚಾರಗಳಲ್ಲಿ, ಹಣಕಾಸಿನ ವಿಚಾರಗಳಲ್ಲಿ ಒಂದಷ್ಟು ಈ ಸಮಯದಲ್ಲಿ ಹೂಡಿಕೆ ಮಾಡಿಕೊಂಡು ಹಣವನ್ನು ಕೂಡಿಟ್ಕೊಂಡು ಭದ್ರತೆಯನ್ನು ಕಾಪಾಡಿಕೊಂಡ್ರೆ ನಿಮ್ಮ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆದರೂ ಕೂಡ ಮಕರ ರಾಶಿಗೆ ಮಂಗಳ ಬಂದಂಥ ಸಂದರ್ಭದಲ್ಲಿ ನಿಮಗೆ ರಾಜಯೋಗ ಕೂಡ, ವಿಪರೀತ ರಾಜಯೋಗ ಕೂಡ ಬರುತ್ತೆ. ಹೊಸ ಉದ್ದಿಮೆಯನ್ನು ಸ್ಥಾಪನೆ ಮಾಡ್ಕೊಳ್ತೀರಾ, ಹಾಗೆ ಮನೆಗೆ ಅತಿಥಿಗಳು ಬರ್ತಕ್ಕಂಥದ್ದು, ಮಕ್ಕಳ ಯೋಗ ಇರ್ತಕ್ಕಂಥದ್ದು, ರಾಜಕೀಯವಾಗಿ ಹಿತಶತ್ರುಗಳ ಕಾಟ ಇರುತ್ತೆ. ಸ್ವಲ್ಪ ಸ್ಲೋ ಆಗಿ ಫಾಸ್ಟ್ ಆಗುತ್ತೆ. ರಾಜಕೀಯ ನಿಮ್ಮನ್ನು ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಸ್ಥಾನದ ಮಟ್ಟಿಗೆ ಇಳಿಕೆ ಮಾಡಿ ಮತ್ತೆ ಮುಂದಕ್ಕೆ ನಿಮಗೆ ಒಳ್ಳೆಯ ಭದ್ರತೆಯ ಸ್ಥಾನ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ತುಂಬ ಬೇಕಾದವರ ಅಗಲಿಕೆ ಕೂಡ ಇಲ್ಲಿ ಒಂದಷ್ಟು ನೋವನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಕುಂಭರಾಶಿಯವರಿಗೆ ಇರುತ್ತೆ. ಸಾಡೆ ಸಾತಿ ಕಡೆಯ ಭಾಗ ಸಾಮಾನ್ಯವಾಗಿ ಅದು ಅದೃಷ್ಟವನ್ನು ತಂದುಕೊಡ್ತಕ್ಕಂಥದ್ದಾಗತ್ತೆ. ವ್ಯಾಪಾರ, ವೃತ್ತಿ ಜೀವನ ಕೂಡ ಬದಲಾವಣೆ, ವಾಹನ ಕೂಡ ಈ ವರ್ಷದಲ್ಲಿ ನೀವು ಕಾರ್ ಇದೆಯೋ, ಟೂ ವೀಲರ್ ಇದೆಯೋ, ಏನೋ ಒಂದು ಬದಲಾಯಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಪಾಲುದಾರಿಕೆ ವಿಚಾರಗಳಲ್ಲಿ ಒಂದಷ್ಟನ್ನು ನೀವು ತ್ಯಾಗಕ್ಕೆ ರೆಡಿಯಾಗಿರಬೇಕು. ಅದಕ್ಕೆ ಹೇಳ್ತೀವಿ, ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕ ಅಮೃತತ್ವ ಮಾನುಷಃ ಅಂತ ಒಂದು ಅದ್ಭುತವಾದ ಶ್ಲೋಕ ಹೇಳಿದ್ದಾರೆ. ಏನು ಅಂತ ಹೇಳಿದ್ರೆ, ಕೆಲವನ್ನು ನಾವು ತ್ಯಾಗದಿಂದ ನಾವು ಕೀರ್ತಿಯನ್ನು ಕೂಡ ಪಡ್ಕೋಬೇಕಾಗಿರುತ್ತೆ. ಗುಪ್ತ ಸಮಸ್ಯೆಗಳು ಕೂಡ ಒಂದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ಅದರ ಜೊತೆಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಹಣ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಕ್ಕಳ ಸಣ್ಣ ಪುಟ್ಟ ಅನಾರೋಗ್ಯ ಇರ್ಬೋದು, ಉದ್ಯೋಗದಲ್ಲಿ ಮಕ್ಕಳಿಗೆ ಸಂಕಟ ಆದಾಗ ನಿಮಗೂ ಕೂಡ ಅದರ ಬಗ್ಗೆ ಒಂದಷ್ಟು ಏನು ಆ ಒಂದು ಸಂಕಟಗಳು ಕೂಡ ನಿಮಗೆ ಅದರ ಬಗ್ಗೆ ಅರಿವು ಕೂಡ ಆಗ್ತಕ್ಕಂಥ ಸಾಧ್ಯತೆ. ಕೆಲವು ಬೇಕಾದ ಬಂಧುಗಳಿಂದ ನಂಬಿಕೆ ದ್ರೋಹ ಕೂಡ ಆಗ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳಲ್ಲಿ ಈ ವರ್ಷ ಅಷ್ಟು ಚೆನ್ನಾಗಿ ಕುಂಭರಾಶಿಯವರಿಗೆ ಇಲ್ಲ. ನೀವು ಯಾವುದೇ ಬಿಲ್ಲುಗಳಿರಲಿ ಅಥವಾ ಕರೆಂಟ್ ಬಿಲ್ಲಿಂದ ಯಾವುದೇ ಬಿಲ್ಲನ್ನು ಸಕಾಲದಲ್ಲಿ ಪಾವತಿ ಮಾಡಿಸ್ಕೊಳ್ದೇ ಇದ್ದರೆ ಅದರ ಸಂಕಟ ಕೂಡ ನಮಗೆ ಜಾಸ್ತಿ ಆಗುತ್ತೆ. ಎಲ್ಲ ಬಿಲ್ಲುಗಳು ನಾವು ಸಕಾಲಕ್ಕೆ ಯಾರಿಗೆ ಹಣ ಕೊಡಬೇಕು ಆ ವಿಚಾರದಲ್ಲೂ ಕೂಡ ನಿರ್ಲಕ್ಷ್ಯತನ ವ್ಯಾಜ್ಯಕ್ಕೆ ಮೂಲ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮಾನಸಿಕವಾಗಿ ಚೆನ್ನಾಗಿರುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ಉದ್ದಿಮೆದಾರರಿಗೆ ಒಳ್ಳೆಯದಾಗುತ್ತೆ, ಡಾಕ್ಟರ್ಗಳಿಗೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಮನೆ ಕಟ್ಟಿ ಮಾರ್ತಕ್ಕಂಥವರಿಗೆ ಒಂದಷ್ಟು ಈ ವರ್ಷ ಅರ್ಧ ವರ್ಷ ಚೆನ್ನಾಗಿಲ್ಲ. ಜೂನ್ ತನಕ ಹಾಗೀಗೆ ಕಾಲ ಹಾಕ್ಕೊಂಡು ಹೋಗ್ತೀರಾ. ಆದರೆ ಜೂನ್ ನಂತರ ನಿಮಗೆ ಯಾವುದೋ ಸರ್ಕಾರದ ಒತ್ತಡಗಳಿರ್ಬೋದು ಅಥವಾ ಬೇರೆ ಒಂದು ಸ್ಥಳದ ಒಂದು ಭೂಮಿಯ ವ್ಯಾಜ್ಯಗಳಿರ್ಬೋದು, ಇವು ಕೂಡ ನಿಮಗೆ ಸಂಕಟಗಳನ್ನು ತರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಮಹಿಳೆಯರಿಗೆ, ಮಹಿಳಾ ಡಾಕ್ಟರ್ಸ್ ಇರ್ಬೋದು, ಮಹಿಳಾ ಸೈಂಟಿಸ್ಟ್ಸ್ ಇರ್ಬೋದು, ಮಹಿಳಾ ಶಿಕ್ಷಕಿಯರಿರ್ಬೋದು, ಇಂಥವರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟ ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ, ಗೌರವಗಳು ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಈ ಒಂದು ರಾಶಿಯವರಿಗೆ ಪುತ್ರ ಸಂತಾನ ಅಥವಾ ಮಕ್ಕಳ ಯೋಗ ಕೂಡ ಭಾಳ ಚೆನ್ನಾಗಿರುತ್ತೆ. ದೇವತಾ ಕಾರ್ಯಗಳಲ್ಲಿ ಭಾಗಿಯಾಗ್ತಕ್ಕಂಥ ಯೋಗ, ತಂದೆ ತಾಯಿಗಳು ಅಥವಾ ಕುಟುಂಬದ ಪೋಷಕರ ಅನಾರೋಗ್ಯದ ಕೊರತೆ ಅಥವಾ ಟೆನ್ಷನ್ನು ಕೂಡ ಈ ರಾಶಿಯವರಿಗೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಬಹು ವಿಶೇಷವಾಗಿ ಬಹಳ ವಿಶೇಷವಾಗಿ ಮನೆ ರಿಪೇರಿ ಮಾಡ್ಕೊಳ್ತಕ್ಕಂಥದ್ದು. ಹಾಗೆಯೇ ಈ ರಾಶಿಯವರಿಗೆ ವ್ಯಾಪಾರದಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಉನ್ನತ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿಗಳು ಪ್ರಯತ್ನ ಪಟ್ಟಾಗ ಫಸ್ಟು ನಿಮಗೆ ಮೊದಲಿನ ಒಂದು ಫೇಸ್ ಅಥವಾ ಮೊದಲಿನ ನಿಮ್ಮ ಪ್ರಯತ್ನ ಒಂದಷ್ಟು ಪೋಸ್ಟ್ಪೋನು ಕೂಡ ಆಗ್ತಕ್ಕಂಥ ಒಂದು ಸಾಧ್ಯತೆ ಈ ರಾಶಿಯವರಿಗಿರುತ್ತೆ. ಇನ್ನು ರೈತಾಪಿ ವರ್ಗದವರಿಗೆ ಈ ವರ್ಷದಲ್ಲಿ ನೀರಿನ ಯೋಗ ಇರ್ಬೋದು, ಬೆಳೆಗಳ ವಿಚಾರದಲ್ಲೂ ಕೂಡ ನಿಮಗೆ ಒಳ್ಳೆಯ ಬೆಳೆ ಅಥವಾ ಒಳ್ಳೆಯ ರೇಟ್ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸರ್ಕಾರದಿಂದ ಸವಲತ್ತುಗಳು ಕೂಡ ಈ ವರ್ಷದಲ್ಲಿ
ಕುಂಭರಾಶಿಯವರಿಗೆ ಸಿಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಇದನ್ನು ಪರೀಕ್ಷಾ ವರ್ಷ ಅಂತೂ ಕೂಡ ನಾವು ಕರೀಬೋದು. ಯಾಕೆಂದರೆ ವಿದ್ಯಾರ್ಥಿಗಳಿಗೆ, ಈ ರಾಶಿಯವರಿಗೆ ಬಹಳಷ್ಟು ಅದ್ಭುತವಾದ ಫಲಿತಾಂಶಗಳು ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆಂತರಿಕವಾಗಿ ನಿಮ್ಮ ಬೆಳವಣಿಗೆ ಭಾಳಷ್ಟು ಚೆನ್ನಾಗಿರ್ತಕ್ಕಂಥದ್ದು ಕೂಡ ಈ ವರ್ಷ ಆಗಿರುತ್ತೆ. ಆದರೆ ಈ ವರ್ಷದಲ್ಲಿ ಇನ್ನೊಂದಷ್ಟು ಅದೃಷ್ಟ ಚೆನ್ನಾಗಿ ಬರಬೇಕು, ಒಂದಷ್ಟು ಎಲ್ಲವೂ ಕೂಡ ಕೂಡಿ ಬರಬೇಕು ಅಂದರೆ ರೋಗಿಗಳಿಗೆ ಸಹಾಯ, ಎಲ್ಲೋ ಒಂದು ಕಡೆ ಅನಾರೋಗ್ಯ ಪೀಡಿತರಾಗಿರ್ತಕ್ಕಂಥವ್ರಿಗೆ ರೋಗಿಗಳಿಗೆ ಸಹಾಯ ಆಗಬೇಕು. ಮತ್ತು ಈ ವರ್ಷ ಪೂರ್ತಿ ಯಾವುದೇ ಬೆಟ್ಟಿಂಗ್ ಕಟ್ಟಬೇಡಿ. ನಾವು ಸಾಮಾನ್ಯವಾಗಿ ಕೆಲವು ಭಾಗಗಳಲ್ಲಿ ಹೋದಾಗ ಸಣ್ಣದಕ್ಕೆಲ್ಲ ಬೆಟ್ಟಿಂಗ್ ಕಟ್ತಾರೆ. ಆದರೆ ಕುಂಭರಾಶಿಯವರು ಬೆಟ್ಟಿಂಗ್ ಕಟ್ಟಿದಾಗ ಈ ವರ್ಷದಲ್ಲಿ ದಾರಿದ್ರ್ಯ ಆವರಿಸ್ಕೊಳ್ಳುತ್ತೆ, ಇರೋ ಹಣ ಹೋಗುತ್ತೆ, ಬರೋ ಹಣ ಬರಲ್ಲ. ಹಾಗಾಗಿ ಬೆಟ್ಟಿಂಗ್ ಅಥವಾ ಪಂದ್ಯಗಳನ್ನು ಕಾಯಬೇಡಿ. ಅಸಾಧ್ಯವಾದಷ್ಟು ಈ ವರ್ಷ ಗಿಡಗಳಿಗೆ ನೀರನ್ನು ಹಾಕಿ, ಆ ಗಿಡ ಅಂದಾಗ ನಾವು ಮನೆಯಲ್ಲಿ ಬೆಳೆಸಿರೋ ಗಿಡ ಅಂತ ನಾನು ಹೇಳಲ್ಲ, ಸಾಧ್ಯವಾದಷ್ಟು ಗಿಡಗಳಿಗೆ ನೀರು ಅಥವಾ ನೀರಿನ ದಾನ ಇದನ್ನು ಮಾಡಿದಾಗ ಸಾಕಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಆಹಾರವನ್ನು ಈ ಕುಂಭರಾಶಿಯವರು, ಈಗ ಯಾವುದೋ ಹೋಟೆಲ್ಗೆ ಹೋಗ್ತೀರಾ ಅಥವಾ ಯಾವುದೋ ವಿವಾಹ, ಯಾವುದೋ ಕಾರ್ಯಕ್ರಮ, ಕಣ್ಣು ಬೇಕು ಅನ್ನುತ್ತೆ, ಹೊಟ್ಟೆ ಸಾಕು ಅನ್ನುತ್ತೆ, ಬಾಯಿ ನೀವು ಎಷ್ಟು ಕೊಟ್ಟರು, ಕಣ್ಣು ಮತ್ತು ಈ ಹೊಟ್ಟೆಯ ಮಧ್ಯೆ ಬಾಯಿ ಹೊಂದಿದೆ, ಆ ಬಾಯಿಗೆ ನೀವು ಎಷ್ಟು ಕೊಟ್ಟರೂ ಕೂಡ ಅದು ಹೊಟ್ಟೆ ಸಾಕು ಅಂದಿದ ತಕ್ಷಣ ಸ್ಟಾಪ್ ಮಾಡಿಬಿಡುತ್ತೆ. ಆ ರೀತಿ ನೋಡೋಕ್ಕೆ ಹೋದಾಗ ಆಹಾರವನ್ನು ಈ ವರ್ಷದಲ್ಲಿ ವೇಸ್ಟ್ ಮಾಡಬೇಡಿ. ಸುಮ್ಮನೆ ಹೆಚ್ಚಿಗೆ ಅದನ್ನು ಎಲ್ಲೋ ಒಂದು ಕಡೆ ಆ ಆಹಾರವನ್ನು ಬಿಸಾಡಿದ್ದೆ ಆದರೆ ಸಾಕಷ್ಟು ಕಂಟಕಗಳು ಕೂಡ ಎದುರಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ವರ್ಷದಲ್ಲಿ ಕುಂಭರಾಶಿಯವರಿಗೆ ಮಹಿಳೆಯರಿಂದ ಅದೃಷ್ಟ, ಮನೆಯಲ್ಲಿ ಮಗಳಾಗ್ಬೋದು, ಹೆಂಡತಿ ಆಗ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಸೊಸೆ ಯಾರೇ ಆಗಲಿ, ಆ ಮನೆಗೆ, ಈ ಕುಂಭರಾಶಿಯವರ ಮನೆಗೆ ಮಹಿಳೆಯೇ ಈ ವರ್ಷದ ಪ್ರಧಾನ ಒಂದು ದೇವತೆಯ ಸಮಾನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಪುಟ್ಟ ಹೆಣ್ಣುಮಗು ಇದ್ದರೂ ಕೂಡ ಅದು ಅದೃಷ್ಟ. ಹೆಣ್ಣು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಈ ವರ್ಷ ಈ ಒಂದು ಕುಂಭರಾಶಿಯವರು ಸಿಹಿ ತಿಂಡಿ ತಿನ್ನಿಸ್ತಕ್ಕಂಥದ್ದು ಅಥವಾ ಅವರಿಗೆ ಪ್ರೀತಿಯಿಂದ ಮಾತಾಡೋದು ಕೂಡ ನಿಮಗೆ ಒಂದಷ್ಟು ಅದೃಷ್ಟವನ್ನು ತಂದು ಕೊಡ್ತಕ್ಕಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ. ಇನ್ನು ಈ ರಾಶಿಯವರು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಹಳದಿ ಮತ್ತು ನೀಲಿಯ ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. 4 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಉತ್ತರ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಈ ವರ್ಷದಲ್ಲಿ ಒಮ್ಮೆಯಾದರೂ ತಿರುಪತಿಯ ದರ್ಶನ ಮಾಡ್ಕೊಳ್ಳಿ. ಪ್ರತಿನಿತ್ಯ ಓಂ ಗೋವಿಂದಾಯ ನಮಃ, ಓಂ ಗೋವಿಂದಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಇದೆ. ತುಂಬ ಒಳ್ಳೆಯದಾಗುತ್ತೆ. 2026 ಬಹಳಷ್ಟು ಶುಭ ಫಲಗಳಿರ್ತಕ್ಕಂಥ ಒಂದು ಕುಂಭರಾಶಿಯವರಿಗೆ ಹೆಚ್ಚು ಫಲಗಳು ಕೂಡ ಸಿಗ್ತಕ್ಕಂಥ ಯೋಗ ಸಹ ಇದೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ 2026 ಫಲಾಫಲಗಳನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ಈ ರಾಶಿಯ ಪೂರ್ವಭಾದ್ರ 4ನೇ ಪಾದ, ಉತ್ತರಾಭಾದ್ರ 1, 2, 3, 4 ಹಾಗೆ ರೇವತಿ ನಕ್ಷತ್ರದ 1, 2, 3, 4 ಪಾದಗಳ ಈ ಒಂದು ನಕ್ಷತ್ರಗಳು ಮೀನರಾಶಿಯ ಒಳಪಡ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಮೀನರಾಶಿಯವರಿಗೆ ಈಗಾಗಲೇ 7.5 ನಡೀತಾ ಇರ್ತಕ್ಕಂಥದ್ದು ನಮಗೆಲ್ರಿಗೂ ಗೊತ್ತು. ಸೆಕೆಂಡ್ ಫೇಸ್ 2ನೇ ವಿಭಾಗದಲ್ಲಿ 7.5 ನಡೀತಾ ಇರ್ತಕ್ಕಂಥ ಎರಡನೆಯ ಒಂದು 7.5 ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹಾಗೆಯೇ ಈ ಒಂದು ಮೀನರಾಶಿಯವರಿಗೆ ಗುರುಗ್ರಹ 4ರಿಂದ 5ಕ್ಕೆ, ಹಾಗೆ ಶನಿಗ್ರಹ 1ನೇ ಸ್ಥಾನದಲ್ಲಿ, ಶನಿಗ್ರಹ ಜನ್ಮದಲ್ಲಿಯೇ ಇರುತ್ತೆ. ಇನ್ನು ರಾಹುಗ್ರಹ 12ರಿಂದ 11ಕ್ಕೆ ಹೋಗುತ್ತೆ. ಕೇತುಗ್ರಹ 6ರಿಂದ 5ಕ್ಕೆ ಪೂರ್ವ ಪುಣ್ಯ ಸ್ಥಾನಕ್ಕೆ ಕೇತು ಬರ್ತಾ ಇರತಕ್ಕಂಥದ್ದು ವರ್ಷ ಕೂಡ 2026 ಆಗಿರುತ್ತೆ. 2026ರಲ್ಲಿ ಗುರು ಬದಲಾವಣೆಯ ಫಲಾಫಲಗಳಲ್ಲಿ ನಾವು ವರಾಹ ಮಿಹಿರಾಚಾರ್ಯರ ಧರ್ಮಗ್ರಂಥದಲ್ಲಿರ್ತಕ್ಕಂಥ ಒಂದು ಶ್ಲೋಕವನ್ನು ಅವಲೋಕನ ಮಾಡೋಕ್ಕೆ ಹೋದಾಗ ರಾಜಸನ್ಮಾನಂ ಐಶ್ವರ್ಯಂ, ರಾಜಸನ್ಮಾನ ಐಶ್ವರ್ಯ, ಹಾಗೆ ಸ್ವಕರ್ಮಶಂ ತಿಮೀಪ್ಸಿತಾಂ, ಸ್ವಕರ್ಮಶಂ ತಿಮೀಪ್ಸಿತಾಂ ಸಜ್ಜನ ಸಂಸರ್ಗಂ ಪಂಚಮಂ ಗುರು ಅಂತಕ್ಕಂಥ ಒಂದು ಶ್ಲೋಕವನ್ನು ಬಹಳ ಅದ್ಭುತವಾಗಿ ಹೇಳಿದರೆ, ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಮಗೆ ಈ ವರ್ಷ 7.5 ಇದ್ದರೂ ಕೂಡ ಗುರುವಿನ ಮನೆಯಲ್ಲಿ ಇರ್ತಕ್ಕಂಥ ಶನಿ, ಹಾಗೆ ಮೀನರಾಶಿಯವರಿಗೆ ಗುರುವಿನ ಮನೆಯೇ ಒಂದು ಗುರುವೇ ಅಧಿಪತಿ ಆಗಿರ್ತಕ್ಕಂಥದ್ದು ಕೂಡ ಆಗಿದ್ದು, ಈಗ ಇಲ್ಲಿ ಗುರುಗ್ರಹ 4ರಿಂದ 5ಕ್ಕೆ ಬರ್ತಾ ಇರತಕ್ಕಂಥ ಸಂದರ್ಭಕ್ಕನುಸಾರವಾಗಿ ವರ್ಷದ ಪ್ರಾರಂಭಿಕ
ಲೆಕ್ಕದಿಂದ ನಾವು ನೋಡೋಕೆ ಹೋದಾಗ ಇವರಿಗೆ ಭಯದ ವಾತಾವರಣ ಏನೋ ಆಗ್ತಾ ಇದೆ ಅಂತಕ್ಕಂಥ ಒಂದು ಎಲ್ಲೋ ಒಂದು ಕಡೆ ಒಂದು ದುಷ್ಟ ಶಕ್ತಿಗಳು ಆವರಿಸ್ಕೊಂಡ್ಬಿಟ್ಟಿದೆ ಅಂತಕ್ಕಂಥದ್ದನ್ನು ನೀವು ಮನಸ್ಸಲ್ಲಿ ಇಟ್ಕೊಳ್ಳಕ್ಕೆ ಹೋದರೆ ಕಂಟಕ ಹೊರ್ತು ನೀವು ಎಲ್ಲೋ ಒಂದು ಕಡೆ ಈ ಒಂದು ಜ್ಯೋತಿಷ್ಯದ ಗ್ರಹಗಳ ಸಂಚಾರದ ರೀತಿ ನೋಡೋಕೆ ಹೋದಾಗ ಸಾಧನೆಯ ವರ್ಷ, ಸಾಧಕ ವರ್ಷ ಮೀನರಾಶಿ ಈ ವರ್ಷ ಸಾಧಕ ವರ್ಷ. ಆರ್ಥಿಕವಾಗಿ ಸಾಕಷ್ಟು ನಿಮಗೆ ಅನುಕೂಲ ಇರ್ತಕ್ಕಂಥ ಎಲ್ಲ ಅದೃಷ್ಟಗಳು ಕೂಡ ಕೂಡಿ ಬರ್ತಕ್ಕಂಥ ವರ್ಷ ಈ ವರ್ಷ 2026 ಆಗಿರುತ್ತೆ. ಬಾಕಿಗಳು ವಸೂಲಿಯಾಗುತ್ತೆ, ಬಾಕಿಗಳು ತೀರುತ್ತೆ. ಆರೋಗ್ಯದಲ್ಲೂ ಕೂಡ ಚೇತರಿಕೆ ಕಾಣ್ತಕ್ಕಂಥದ್ದು. ವೃತ್ತಿಯಲ್ಲಿ ಜನ್ಮ ಶನಿ ಮತ್ತು 12ರ ರಾಹು. ಸ್ವಲ್ಪ ನೀವೇನು ಅಂತ ಹೇಳಿದ್ರೆ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು. ಮಾನಸಿಕವಾಗಿ ಸಬಲತೆ, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಈ ರಾಶಿಯವರಿಗೆ ಈಗ ಗುರುಬಲ ಕೂಡ ಜೂನ್ನಿಂದ ನಂತರ ಬರ್ತಾ ಇದೆ. ಆದರೂ ಗುರುವಿನ ಮನೆಯಲ್ಲೇ ಇದ್ದಾಗ, ಗುರು ಉಚ್ಚ ಸ್ಥಾನದಲ್ಲಿದ್ದಾಗ ಈ ಮನೆಗೆ ಒಂದು ಅದೃಷ್ಟ ಕೂಡ ಕೂಡಿ ಬರ್ತಕ್ಕಂಥದ್ದು. ಮನೆ ಕಟ್ಕೊಳ್ಳೋ ಯೋಗ, ಸೈಟ್ ತೊಗೊಳ್ತಕ್ಕಂಥ ಯೋಗ, ತಂದೆ ತಾಯಿಗಳ ಪರಿಪೂರ್ಣ ಆಶೀರ್ವಾದ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ದೈಹಿಕವಾಗಿ ಚೆನ್ನಾಗಿರುತ್ತೆ, ಮಾನಸಿಕವಾಗಿ ಚೆನ್ನಾಗಿರುತ್ತೆ. ಆದರೂ ಈತ ಶತ್ರುಗಳು ಕೂಡ ನಿಮಗೆ ಜಾಸ್ತಿನೇ ಆಗ್ತಾ ಇರ್ತಕ್ಕಂಥದ್ದು. ಆರೋಗ್ಯದ ವಿಚಾರದಲ್ಲಿ ಒಂದಷ್ಟು ಹುಷಾರಾಗಿರಬೇಕು. ನಿದ್ರಾಹೀನತೆ ಇರ್ಬೋದು, ನಿದ್ರೆ ಬರದೇ ಇರತಕ್ಕಂಥದ್ದು, ಏನೋ ಒಂದು ದೂರದ ಚಿಂತೆಗಳು ಕೂಡ ಕಾಡ್ತಾ ಇರತಕ್ಕಂಥ ಸಾಧ್ಯತೆ. ಆದರೂ ಕೂಡ ಇಡೀ 12 ರಾಶಿಗಳಲ್ಲಿ ಶನಿ ಸಂಚಾರ ಮಾಡ್ತಕ್ಕಂಥ ಸಂದರ್ಭ ಎಲ್ಲೋ ನಮಗೆ ಸಾಡೆ ಸಾತಿಯ ಸಂದರ್ಭದಲ್ಲಿ ಬಹಳ ಒಂದಷ್ಟು ಅನುಕೂಲಗಳಿರ್ತಕ್ಕಂಥದ್ದೇ. ಒಂದಷ್ಟು ಸಾಡೆ ಸಾತಿಯ ಕ್ರೂರ ಒಂದು ದೃಷ್ಟಿ, ಕ್ರೂರ ಕಂಟಕಗಳು ಎಲ್ಲ ಕಡೆ ಇದ್ದರೂ ಕೂಡ ಮೀನರಾಶಿಗೆ ಅಷ್ಟು ಜಾಸ್ತಿ ಇರೋದಿಲ್ಲ. ಹಾಗಾಗಿ ನೀವು ಅದನ್ನು ಪರಿವರ್ತನೆ ಕೂಡ ಮಾಡ್ಕೋಬೇಕಾಗಿರುತ್ತೆ. ಒಂದು ಕಟ್ಟಡ ಕಟ್ಟೋ ಯೋಗ, ಆಸ್ಪತ್ರೆ ಕಟ್ಟೋ ಯೋಗ, ಹಾಗೆ ಒಂದು ಚೌಲ್ಟ್ರಿ ಕಟ್ಟೋ ಯೋಗ, ಮನೆ ಕಟ್ಟೋ ಯೋಗ ಕೂಡ ಈ ವರ್ಷದಲ್ಲಿದೆ. ಹಾಗೆಯೇ 1ರ ಶನಿ 12ರ ರಾಹು. ನಿಮಗೆ ಒಂದಷ್ಟೇನಾಗಿದೆ ಅಂದರೆ ನಿಮ್ಮ ಮನಸ್ಸನ್ನು ನೀವು ಬಿಗಿ ಹಿಡ್ಕೊಂಡ್ಬಿಟ್ರೆ ಇದು ಬಂಧನ, ಬಿಗಿ ಹಿಡ್ಕೊಳ್ದೆ ಫ್ರೀ ಆಗಿಬಿಟ್ರೆ ನೀವು ನಿರ್ಬಂಧನ. ಬಂಧನದಿಂದ ನೀವೆಲ್ಲೋ ಒಂದು ಕಡೆ ಎಲ್ಲ ಬಂಧನಗಳಿಂದ ಆಚೆ ಬಂದು ಫ್ರೀ ಬರ್ಡು ಕೂಡ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗುರು ಸಂಚಾರ ಮಾಡೋಕ್ಕೆ ಹೋದಾಗ ನಿಮಗೆ ಮಹಾರಾಜಯೋಗ ಕೂಡ ಈ ವರ್ಷದ ಜೂನ್ನಿಂದ ಬರ್ತಕ್ಕಂಥ ಸಾಧ್ಯತೆ. ಆದರೂ ಕೂಡ ಜೂನ್ವರೆಗೂ ನಮಗೇನು ಕಂಟಕಗಳಂದರೆ ಏನೂ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲೂ ಶುಭ ಆಗುತ್ತೆ. ಪ್ರಯತ್ನಗಳು ಗಟ್ಟಿಯಾಗಿರಲಿ, ಮಾನಸಿಕವಾಗಿ ಸ್ಥೈರ್ಯತೆಯನ್ನು ಕಾಪಾಡ್ಕೊಂಡು ಹೋಗಿ, ತಾಳ್ಮೆ ಇರಲಿ. ಬೇರೆಯವರು ಎಲ್ಲ ವಿಷಯಗಳಲ್ಲೂ ಕೂಡ ನಿಮಗೆ ನಿಮ್ಮ ವಿಚಾರವಾಗಿ ಪ್ರಸ್ತಾಪಕ್ಕೆ ಬಂದಾಗ ಕೆಲವನ್ನು ಸ್ವೀಕಾರ ಮಾಡಿ, ಕೆಲವನ್ನು ನೀವು ಸ್ವೀಕಾರ ಮಾಡೋಕ್ಕೆ ಹೋಗಬೇಡಿ. ಇನ್ನು ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಗಮನಿಸಿದಾಗ ಒಳ್ಳೆಯ ಅದ್ಭುತ ಫಲಿತಾಂಶ ಬರುತ್ತೆ. ವೃತ್ತಿ ಜೀವನ ತುಂಬ ಚೆನ್ನಾಗಿರುತ್ತೆ. ಹಣಕಾಸಿನ ಯೋಗ ಯಾವುದೇ ರೀತಿಯಿಂದಲೂ ನೋಡಿದ್ರೂ ಸಹ ಮೀನರಾಶಿಯವರಿಗೆ ನಿಮಗೆ ಒಂದು ಮ್ಯಾನೇಜಬಲ್ ಅಂತ ಹೇಳುತ್ತೆ. ನಿರ್ವಹಣೆಯ ಕಾಲ ಕೂಡ ಇದಾಗಿರುತ್ತೆ. ಕೆಲಸದಲ್ಲಿ ಬೇರೆಯವರ ಒಂದು ಏನು ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋಕ್ಕೆ ಈ ವರ್ಷ ಆದಷ್ಟು ಪ್ರಯತ್ನವನ್ನು ಮಾಡಬೇಡಿ. ಅದರ ಜೊತೆಗೆ ದೂರದ ಪ್ರಯಾಣಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ದೂರದ ಪ್ರಯಾಣಗಳಲ್ಲಿ ಅಷ್ಟು ಅದೃಷ್ಟ ಕೂಡ ನಿಮಗಿಲ್ಲ. ಇನ್ನು ಶಿಕ್ಷಣದಲ್ಲಿ ಯಶಸ್ಸಿರುತ್ತೆ, ವ್ಯಾಪಾರದಲ್ಲಿ ಶುಭ ಆಗುತ್ತೆ, ವ್ಯವಸಾಯದಲ್ಲಿ ಸ್ವಲ್ಪ ಏನೋ ಒಂದು ಕಡೆ ನಿಮಗೆ ಸ್ಲೋ ಆ್ಯಂಡ್ ಫಾಸ್ಟ್ ಅಂತ ಹೇಳುತ್ತೆ. ಎಲ್ಲೋ ಒಂದು ಕಡೆ ಹಿಗ್ಗು ತಗ್ಗುಗಳು ಕೂಡ ಸ್ವಲ್ಪ ವ್ಯವಸಾಯದಲ್ಲಿ ಕಾಣಿಸ್ಕೊಳ್ತಕ್ಕಂಥದ್ದು. ವಿದೇಶ ಯೋಗ ಅಂದರೆ ಯಾರನ್ನೋ ನೊಬ್ಬಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ಖಾಸಗಿ ಉದ್ಯೋಗಸ್ಥರು ಉದ್ಯೋಗ ಪಡೆಯುವುದಕ್ಕೋಸ್ಕರ ಮೀನರಾಶಿಯವರು ಯಾರಿಗಾದರೂ ಹಣ ಕೊಟ್ಟಿದ್ದೇ ಆದರೆ ಅದರಿಂದ ನೀವು ಸಂಕಟವನ್ನು ಎದುರಿಸಬೇಕಾಗಿರುತ್ತೆ. ಗಂಡ ಹೆಂಡತಿಯರಲ್ಲಿ ಸಣ್ಣ ಪುಟ್ಟ ಕೋಪ ದ್ವೇಷಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಇನ್ನು ವಿವಾಹ ವಿಚಾರಗಳಲ್ಲಿ ಈಗ ಎಲ್ಲೋ ಒಂದು ಕಡೆ ವಿವಾಹ ವಿಷಯಗಳಲ್ಲಿ ಒಂದಷ್ಟು ಸಂಕಟಗಳನ್ನು ಕೂಡ ಎದುರಿಸಬೇಕಾಗಿರುತ್ತೆ. ಆದರೂ ಕೂಡ ಮೀನರಾಶಿಯವರಿಗೆ ಈ ವರ್ಷ ಒಂದಷ್ಟು ದೈವ ಅನುಕೂಲ ಕೂಡ ಇರುತ್ತೆ, ದೈವ ಬಲ ಕೂಡ ಇರತಕ್ಕಂಥದ್ದು. ಅಣ್ಣ ತಮ್ಮಂದಿರ ವ್ಯಾಜ್ಯಗಳು ಇತ್ಯರ್ಥ ಆಗ್ತಕ್ಕಂಥ ಕಾಲ ಸಹ ಇದಾಗಿರುತ್ತೆ. ಪೂರ್ವಿಕರ ಆಸ್ತಿಯ ವಿಚಾರದಲ್ಲೂ ಕೂಡ ಸಮಂಜಸವಾಗಿ ನಿಮಗೆ ಶುಭ ಆಗ್ತಕ್ಕಂಥ ಯೋಗ. ಆರೋಗ್ಯ ಇಲಾಖೆಯಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ವಿಮಾನಯಾನ ಇಲಾಖೆಯಲ್ಲಿರ್ತಕ್ಕಂಥವ್ರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ. ವಿದೇಶದಲ್ಲಿರ್ತಕ್ಕಂಥವರಿಂದ ನಿಮ್ಮ ಮಕ್ಕಳಿಂದ ಕೀರ್ತಿ ಪ್ರತಿಷ್ಠೆಗಳು ಕೂಡ ಭಾಜನರಾಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಕ್ಷೇತ್ರಗಳ ದರ್ಶನವನ್ನು ಕೂಡ ಮೀನರಾಶಿಯವರು ಈ ವರ್ಷದಲ್ಲಿ ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆಯೇ ಈ ರಾಶಿಯವರಿಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯಂದಿರು ಅಥವಾ ಬಂಧುಗಳ ಅಗಲಿಕೆ ಒಂದಷ್ಟು ನೋವನ್ನು ಕೂಡ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ವಾಹನದ ವಿಚಾರದಲ್ಲಿ ನೋಡೋಕ್ಕೆ ಹೋದಾಗ ನೀವು ಮಧ್ಯಕಾಲ ಅಂತ ಏನು ಕರಿತೀವಿ 12ರಿಂದ 3 ಆ ಮಧ್ಯಕಾಲದಲ್ಲಿ ಶನಿವಾರ ಮಂಗಳವಾರ ದೂರದ ಪ್ರಯಾಣ
ಪ್ರಯಾಣಗಳು ಅಷ್ಟು ಶುಭಕರವಾಗಿ ಇರೋದಿಲ್ಲ. ಈ ರಾಶಿಯವರಿಗೆ ಈ ವರ್ಷದಲ್ಲಿ ಸ್ವಲ್ಪ ಕನ್ನಡಕ ಯೂಸ್ ಮಾಡ್ಕೊಳ್ತಕ್ಕಂಥ ಯೋಗ ಕೂಡ ಇರುತ್ತೆ. ಕಣ್ಣಿನ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಡ್ತಕ್ಕಂಥದ್ದು, ಜನ್ಮದಲ್ಲೇ ಇರ್ತಕ್ಕಂಥ ಶನಿಯ ಒಂದು ಯೋಗದಿಂದ ಒಂಚೂರು ಕನ್ನಡಕಗಳನ್ನು ಕೂಡ ಯೂಸ್ ಮಾಡ್ಕೊಳ್ತೀರಾ. ಹಾಗೆ ಏನೋ ಒಂದು ಹೊಸದಾದ ನೀವು ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಸಂಶೋಧನೆಗಳು ಕೂಡ ಮಾಡ್ತಕ್ಕಂಥ ಯೋಗ, ಮೇಲಧಿಕಾರಿಗಳ ಜೊತೆ ಒಂದು ಒಳ್ಳೆಯ ಬಾಂಧವ್ಯ ಇರುತ್ತೆ, ತೀರ್ಥಕ್ಷೇತ್ರಗಳು, ಶೈಕ್ಷಣಿಕ ಪ್ರಗತಿ, ಆಸ್ತಿಯ ಎಲ್ಲೋ ಒಂದು ಕಡೆ ಆಸ್ತಿಯ ವಿಚಾರದಲ್ಲೂ ಕೂಡ ವರ್ಷದ ಕಡೆಯದಲ್ಲಿ ಭಾಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮಹಿಳೆಯರಿಗೆ ಮಾನಸಿಕ ಸ್ಥೈರ್ಯ ಈ ವರ್ಷದಲ್ಲಿ ಜಾಸ್ತಿ ಇರುತ್ತೆ. ವಿವಾಹ ವಿಷಯಗಳಲ್ಲೂ ಕೂಡ ಶುಭ ಆಗ್ತಕ್ಕಂಥ ಯೋಗ, ಪೂರ್ವಿಕರ ಆಸ್ತಿಯ ವಿಷಯದಲ್ಲಿ ಒಳ್ಳೆಯದಾಗುತ್ತೆ. ಹಳೆಯ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ಹಳೆಯ ಸಮಸ್ಯೆಗೆ ಈ ವರ್ಷದಲ್ಲಿ ಪರಿಹಾರ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಇನ್ನು ಪ್ರೇಮ ವ್ಯವಹಾರಗಳಿಗೆ ಈ ವರ್ಷದಲ್ಲಿ ಭಾಳಷ್ಟು ಅದೃಷ್ಟ ಕೂಡ ಇರ್ತಕ್ಕಂಥದ್ದು. ಪ್ರೇಮ ವ್ಯವಹಾರಗಳು, ಪ್ರೇಮ ವಿವಾಹಗಳು ಕೂಡ ಈ ವರ್ಷದಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಅಕ್ಕಪಕ್ಕದವರು ಇರ್ಬೋದು, ಬಂಧುಗಳಿರ್ಬೋದು, ಎಲ್ಲರ ಜೊತೆ ಒಂದು ಒಡಂಬಡಿಕೆ ಕೂಡ ಈ ವರ್ಷದಲ್ಲಿ ಸಾಧ್ಯವಾದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ತುಂಬಾ ಇರುತ್ತೆ. ಇನ್ನು ಈ ವರ್ಷದಲ್ಲಿ ರೈತರಿಗೆ ಸಹಾಯ ಮಾಡ್ತಕ್ಕಂಥದ್ದು, ಹಾಗೆಯೇ ರೈತರ ಜೊತೆ ನೀವು ಮಾತುಕತೆಗಳು ಅಥವಾ ರೈತರಿಗೆ ಸಹಾಯ ಮಾಡೋದು ನಿಮಗೇನಾಗುತ್ತೆ, ಆ ಶನಿಯ ಜನ್ಮ ಶನಿಯ ಕಂಟಕಗಳು ಕೂಡ ದೂರ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಹಳೆಯ ನೆನಪುಗಳಿರ್ಬೋದು, ತುಂಬ ಬೇಕಾದ ಸ್ನೇಹಿತರು, ನಾವು ಯಾವಾಗಲೂ ಹೇಳ್ತೀವಿ ಹಣ ಇದ್ದಾಗ ಎಲ್ಲರೂ ನಮ್ಮ ಹತ್ರ ಇರ್ತಾರೆ, ಹಣ ಇಲ್ಲದೆ ಇರೋವಾಗ ಯಾರೂ ನಮ್ಮ ಹತ್ರ ಇರಲ್ಲ ಅಂತ. ಅದೇ ರೀತಿ ನೋಡೋಕೆ ಹೋದಾಗ ಈ ವರ್ಷದಲ್ಲಿ ತುಂಬ ಬೇಕಾದ ಸ್ನೇಹಿತರನ್ನು ಕೂಡ ತಾವು ಕಳ್ಕೊಳ್ಳೋ ಸಾಧ್ಯತೆ ಅಥವಾ ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಅವ್ರ ಜೊತೆ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಈ ವರ್ಷದಲ್ಲಿ ಇರ್ತಕ್ಕಂಥ ಒಂದು ಯೋಗ ಕೂಡ ಇರುತ್ತೆ. ಹಾಗೆ ಮಹಿಳೆಯರಿಗೂ ಕೂಡ ವಿದೇಶ ಯೋಗ ಇರ್ತಕ್ಕಂಥ ವರ್ಷ ಕೂಡ ಇದಾಗಿರುತ್ತೆ. ಈ ವರ್ಷದಲ್ಲಿ ಹಳದಿ ಮತ್ತು ಹಸಿರು ಬಣ್ಣವನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ಳಿ. ಹಾಗೆಯೇ 5, 2 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಈ ವರ್ಷದಲ್ಲಿ ಎಷ್ಟು ಸಾಧ್ಯವಾದರೆ ಅಷ್ಟು ನಂದಿಗೆ ಅಭಿಷೇಕ, ನಂದಿಗೆ ಸೋಮವಾರ ಅಥವಾ ಒಂದು 5 ಸೋಮವಾರ ಇರ್ಬೋದು, ಶಿವನ ದೇವಸ್ಥಾನದಲ್ಲಿರ್ತಕ್ಕಂಥ ನಂದಿಗೆ ನೀವು ಅಭಿಷೇಕ, ದೇವಸ್ಥಾನದ ಮುಂದೆ ಇರೋ ನಂದಿಗೆ ಅಭಿಷೇಕವನ್ನು ಎಷ್ಟು ಮಾಡೋಕ್ಕೆ ಹೋಗ್ತಿರೋ ಅಷ್ಟು ಅದೃಷ್ಟ ಕೂಡ ಈ ವರ್ಷದಲ್ಲಿ ಕೂಡಿ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ನೀವು ಗುಂಪಾಗಿ ಸ್ನೇಹಿತರ ಜೊತೆ ಯಾವುದೋ ವ್ಯಾಪಾರವನ್ನು ಇಲ್ಲಿವರೆಗೂ ಮಾಡ್ಕೊಂಡು ಬಂದಿರ್ತೀರ, ಆದರೆ ಈ ವರ್ಷದಲ್ಲಿ ಒಂದಷ್ಟು ಮಾನಸಿಕವಾಗಿ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಈ ವರ್ಷದಲ್ಲಿ ಹುಟ್ಟಿದ ಊರು ಅಥವಾ ತಾವು ಜನ್ಮಿಸಿದ ಪ್ರದೇಶದಲ್ಲೂ ಕೂಡ ಒಂದು ಸಮಾಜ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವರ್ಷದ ಕಡೆಯ ಭಾಗದಲ್ಲಿ ಒತ್ತಡಗಳು ಕಡಿಮೆ ಆಗುತ್ತೆ. ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ನ್ಯಾಯಾಂಗದಲ್ಲಿ ಅಥವಾ ನ್ಯಾಯಾಲಯದಲ್ಲಿರ್ತಕ್ಕಂಥ ಏನೋ ಅಷ್ಟು ಕಾನೂನು ವಿಷಯಗಳಲ್ಲಿ ನಿಮಗೆ ವರ್ಷದ ಕಡೆಯ ಭಾಗದಲ್ಲಿ ಜಯ ಆಗ್ತಕ್ಕಂಥ ಒಂದು ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಆಕಸ್ಮಿಕವಾಗಿ ರಾಜಕೀಯ ಪ್ರವೇಶ ಮಾಡ್ತಕ್ಕಂಥ ಸಾಧ್ಯತೆ ಈ ಮೀನರಾಶಿಯವರಿಗೆ ಇರುತ್ತೆ. ಹಾಗೆಯೇ ಈ ಮೀನರಾಶಿಯವರಿಗೆ ವರ್ಷದ ಕಡೆಯ ಭಾಗದಲ್ಲಿ ಮಕ್ಕಳ ಆರೋಗ್ಯದ ಚಿಂತೆ ಕೂಡ ಒಂದಷ್ಟು ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆಯೇ ಮನೆ ಕಟ್ಕೊಳ್ಳೋಕ್ಕೆ ತಾವು ಒಂದು ಪ್ರದೇಶದಲ್ಲೂ ಕೂಡ ನೀವು ಅದೇ ಪ್ರದೇಶವನ್ನು ಪ್ರೀತಿಸಿ ಅಲ್ಲಿ ಕಟ್ಕೊಳ್ಳೋದು ನಿಮ್ಮ ಇಚ್ಛೆ ಬಂದಂಗೆ ಮನೆ ಕೂಡ ಕಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ವರ್ಷ ಸಾಧ್ಯವಾದಷ್ಟು ನಂದಿಗೆ ತಾವು ಅಭಿಷೇಕದ ಜೊತೆಗೆ ಒಂದು ಮೃತ್ಯುಂಜಯ ಹೋಮವನ್ನು ಕೂಡ ಈ ವರ್ಷದ ಕಡೆಯ ಭಾಗದಲ್ಲಿ ವರ್ಷದಿಂದ ಎಲ್ಲೋ ಒಂದು ಕಡೆ ಆ ಹೋಮವನ್ನು ಕೂಡ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ವೃದ್ಧರಿಗೆ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಡ್ರೈ ಫ್ರೂಟ್ಸ್ ಕೊಡ್ತಕ್ಕಂಥದ್ದು, ಹಾಗೆ ವೃದ್ಧರಿಗೆ ಹಣ್ಣುಗಳನ್ನು ಕೊಡೋದ್ರಿಂದ ಸಾಕಷ್ಟು ಶುಭ ಫಲಗಳು ಕೂಡ ಬರುತ್ತೆ. ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ ಈ ಶಿವನ ಮಂತ್ರವನ್ನು ಸದಾ ಹೇಳ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. 2026 ಮೀನರಾಶಿಗೆ 7.5 ಇದ್ದರೂ ಕೂಡ ಅದೃಷ್ಟಗಳು ಒಲಿತಕ್ಕಂಥ ಯೋಗ ಬಹಳಷ್ಟು ಚೆನ್ನಾಗಿ ಇದೆ.